ಹಾಯ್ ಫ್ರೆಂಡ್ಸ್, ಮತ್ತೆ ಬಂದೆ ನಾನು ನಿಮ್ಮ ಟಾರ್ಚರು. ಏನಾದರೂ ಒಂದು ಹೆಸರಿಡ್ರಿ ಫ್ರೆಂಡ್ಸ್, ಟಾರ್ಚರ್ ಅಂತನೋ ಏನೋ ಒಂದು ನನಗೆ ಹಂಗೆ ಅನ್ನಿಸ್ತು, ತಲೆ ತಿಂತಾಳೆ ಅಂತನೋ ಏನೋ. ಓಕೆ, ಯಾಕಂದರೆ ಈಗ ನಾನು ಮುಖ ತೋರ್ಸೋಕ್ಕೆ ಇಷ್ಟಪಡ್ತಾ ಇಲ್ಲ. ಕಾರಣ ಇಷ್ಟೇ, ತುಂಬ ವರ್ಸ್ಟ್ ಆಗಿದ್ದೀನಲ್ಲ, ಅದಕ್ಕೆ. ಬೇಕಾದರೆ ತೋರಿಸ್ತೀನಿ ಒಂದ್ಸತಿ ನನ್ನ ಮುಖ. ನೋಡಿ, ಕಾಣಿಸ್ತಾ ಇದೆಯಾ? ಓಕೆ, ಅದಕ್ಕೆ ಮುಖ ತೋರ್ಸೋಕ್ಕೆ ಇಷ್ಟಪಡ್ತಾ ಇಲ್ಲ ನಾನು. ಒಂದಿನ ಏನಾಯಿತು ಅಂದರೆ, ನನ್ನ ದೊಡ್ಡ ಮಗ ಚಿಕ್ಕ ಹುಡುಗ. ಓಕೆ, ಚಿಕ್ಕ ಹುಡುಗ ಆದರೆ ಅದು ನನಗೆ ಫಸ್ಟ್ನೇ ಮಗು ಅಲ್ಲ, ನನಗೆ ಐಡಿಯಾ ಸಿಗಲಿಲ್ಲ ಮಗು ಹೆಂಗಿರುತ್ತೆ ಏನು ಅಂತ, ಹೆಂಗೆ ಮಗು ಆಗುತ್ತೆ ಏನು ಅಂತ ಒಂದು ಐಡಿಯಾನೂ ಇರಲಿಲ್ಲ ನನಗೆ. ಸೊ ಮಗು ಹುಟ್ಟಿದ ತಕ್ಷಣ ಅಳ್ತಾಯಿತ್ತು. ನನಗೆ ಶಾಕ್ ಆಗೋಯ್ತು, ಮಗು ಅಳ್ತಾಯಿದೆ, ಬಾಯಿ ಇದೆ ಮಗುಗೆ ಅಂತ. ಕಾರಣ ಏನಂದರೆ, ನಾನು ಅಂದ್ಕೊಂಡಿದ್ದೆ ಸುಮ್ಮನೆ ಒಂದು ಏನು ಇಲ್ದಿರೋ ಥರ ಕೈ ಕಾಲಿರುತ್ತೆ, ತಲೆ ಇರುತ್ತೆ, ಹೊಟ್ಟೆ ಇರುತ್ತೆ, ಅಷ್ಟೇ ಗೊತ್ತು ನನಗೆ. ಕಣ್ಣಿರುತ್ತೆ, ಕಿವಿ ಇರುತ್ತೆ, ಮೂಗಿರುತ್ತೆ, ಬಾಯಿ ಇರುತ್ತೆ, ಅದಕ್ಕೆಲ್ಲ ಓಪನ್ ಇರುತ್ತೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನಾನು ಅಂದ್ಕೊಂಡೆ ಮಗು ಹುಟ್ಟಿದ್ದಾದಮೇಲೆ ಕುಯ್ದುಬಿಟ್ಟು ತೊಟ್ಟಿಗಳ ಮಧ್ಯೆ ಕುಯ್ದುಬಿಟ್ರೆ ಬಾಯಿ ಓಪನ್ ಆಗುತ್ತೆ, ಈ ಕಣ್ಣು ರೆಪ್ಪೆಗಳ ಮಧ್ಯೆ ಕುಯ್ದರೆ ಕಣ್ಣು ಓಪನ್ ಆಗುತ್ತೆ, ಮೂಗುಗಳಿಗೆ ಮೊಳೆ ಥರ ಏನಾದರೂ ಇಟ್ಕೊಂಡು ಚೆನ್ನಾಗಿ ಅಗಲ ಮಾಡಿದ್ರೆ ನಾವು ಯಾವ ಶೇಪಲ್ಲಿ ಅಗಲ ಮಾಡ್ತೀವಿ ಆ ಶೇಪಲ್ಲಿ ಮೂಗು ಬರುತ್ತೆ. ಕಿವಿನೂ ಅಷ್ಟೇ, ನಾವು ಹೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನಾನು ಹಂಗೆ ಅಂದ್ಕೊಂಡಿದ್ದೆ, ನಮ್ಮ ಬಾಸು ಹಂಗೆ ಅಂದ್ಕೊಂಡಿದ್ರು. ನಮ್ಮ ಬಾಸ್ ಅಂದರೆ ನನ್ನ ಗಂಡ. ಓಕೆ, ನನ್ನ ಗಂಡ ಅಂತ ಹೇಳೋಕ್ಕೆ ಒಂಥರ. ಓಕೆ, ನನ್ನ ಬಾಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವಾಗ ಹಂಗೆ ಕರೆಯೋದು. ಓಕೆ, ನಮ್ಮ ಬಾಸ್ ನಾನು ಹಂಗೆ ಅಂದ್ಕೊಂಡು ಪಿನ್ನಗಳು ಸುಮಾರು ಒಂದು 2 kgಗಿಂತ ಜಾಸ್ತಿನೇ ಕೂಡಿಟ್ಟಿದ್ವಿ. ಪ್ರೆಗ್ನೆಂಟ್ ಆದಾಗಿಂದನೂ ಕೂಡಿಕ್ಕಿದ್ವಿ. ಕಾರಣ ಒಂದು ಪಿನ್ನಲ್ಲಿ ಚುಚ್ಚಿ ಮತ್ತೆ ಇನ್ನೊಂದು ಅದೇ ಪಿನ್ನಲ್ಲಿ ಚುಚ್ಚಿದ್ರೆ ಇನ್ಫೆಕ್ಷನ್ ಆಗಿಬಿಡುತ್ತೆ, ಸೆಪ್ಟಿಕ್ ಆಗೋತ್ತದೆ, ಮಗುಗೆ ನಂಜಾಗೋತ್ತದೆ. ಇಷ್ಟುದ್ದ ಬಾಯಿಗೆ ತೂತುಗಳಿಕ್ಬೇಕು ಅಂತಂದರೆ ಜಾಸ್ತಿ ಪಿನ್ನುಗಳು ಬೇಕು ಅಂತೇಳಿ ಪಿನ್ನುಗಳನ್ನೇ ಒಂದು 2-3 kg ಆಗೋಷ್ಟು ಕೂಡಿಕ್ಕಿದ್ವಿ. ಆಮೇಲೆ ಮಗು ಹುಡ್ತು, ಶಾಕ್ ಆಯಿತು, ಖುಷಿ ಆಯಿತು. ಆ ಖುಷಿಲಿ ಅವನು ತುಂಬ ಕಷ್ಟದಲ್ಲಿ ಬೆಳೆದ್ವಿ. ಹೇಳ್ಬೇಕಂದ್ರೆ ನಾನಿವಾಗ ಫನ್ನಿ ಆಗಿರೋಂಥದ್ದು, ಕಾಮಿಡಿ ಆಗಿರೋಂಥದ್ದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಮ್ಮ ಪರಿಸ್ಥಿತಿ ಆವಾಗ ತುಂಬ ಕಷ್ಟದ ಪರಿಸ್ಥಿತಿ. ಹೇಳ್ಬಿಟ್ರೆ ನೀವೆಲ್ಲ ಹತ್ತು ಬಿಡ್ತೀರೇನೋ ಗೊತ್ತಿಲ್ಲ ನನಗೆ, ಅಂಥ ಪರಿಸ್ಥಿತಿಲಿದ್ವಿ ನಾವು. ನನ್ನ ದೊಡ್ಡ ತಮ್ಮ SLC ಅನ್ಕೋತೀನಿ ಅವಾಗ, ಅವನು SLC. ಆಮೇಲೆ ಇವನೊಂದು ಕಾಲೇಜ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದೆ. ಹಿಂಗೆ ಮಾತುಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವು. ನನ್ನ ಮಗ ಅಂದರೆ ತುಂಬ ಇಷ್ಟ ಅವನಿಗೆ, ಅವನಿಗೂ ತುಂಬ ಇಷ್ಟ, ಚಿಕ್ಕವನ ಮೇಲೂ ಇಷ್ಟ. ಅವನು ಸ್ವಲ್ಪ ಮಾತಾಡೋದೇ ಒಂಥರ ಬಿರುಸು. ಚಿಕ್ಕ ತಮ್ಮ. ದೊಡ್ಡ ತಮ್ಮ ಸ್ಮೂತಾಗಿ ಮಕ್ಕಳನ್ನೆಲ್ಲ ಹ್ಯಾಂಡ್ಲ್ ಮಾಡೋದ್ರಲ್ಲಿ ತುಂಬ ಸ್ಮೂತು. ಓಕೆ, ಕತೆ ಏನಾದರೂ ಹೇಳು ಅಂತ ಹೇಳಿದ್ರೆ ನನ್ನ ತಮ್ಮ ಹೇಳೋನು. ಏನಂತ ಆ ಕತೆನ ನಮ್ಮ ಚಿಕ್ಕಮ್ಮ ನಮಗೆ ಹೇಳಿದರು. ಓಕೆ, ನಾನು ನನ್ನ ತಮ್ಮನಿಗೆ ಹೇಳಿದ್ದೆ. ಅವನು ನನ್ನ ಮಗನ ಮೇಲೆ ತೀರಿಸ್ಕೊಂಬಿಟ್ಟ ಫ್ರೆಂಡ್ಸ್ ಅದನ್ನೆಲ್ಲನೂ. ಏನಂತಂದರೆ, ನಾವು ಚಿಕ್ಕವರಾಗಿದ್ವಿ. ಅಪ್ಪು ನಂದನ್ ಅಂತ ನನ್ನ ದೊಡ್ಡ ಮಗನ ಹೆಸರು. ಅಪ್ಪು ಅಂತ ಕರಿತೀವಿ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಆಕಾಶ ಕೆಳಗೇ ಇತ್ತು. ನಾವು ಅಜ್ಜಿ ಏನಾದರೂ ಬೈದರೆ, ದೋವೇನಾದರೂ ಬೈದರೆ ನಾವು ಮೇಲಕ್ಕೆ ಓಡಿಬಿಟ್ಟು, ಅಲ್ಲಿ ಒಂದು ಹುಣಸೆ ಮರ ಇತ್ತು. ಓಕೆ, ತೆಲುಗಲ್ಲಿ ತೊರಸಿಂತ ಮನ ಅಂತೀವಿ, ತೊರೆ ಇರೋಂಥ ಹುಣಸೆ ಮರ. ಅದರಲ್ಲಿ ದೆವ್ವಗಳೆಲ್ಲ ಇದ್ದಾವೆ ಅಂತ ಇತ್ತು, ಬಟ್ ನಮ್ಗೆ ಗೊತ್ತಿಲ್ಲ, ನಾವೆಲ್ಲ ಚಿಕ್ಕ ಮಕ್ಕಳು, ಗೊತ್ತಿರಲಿಲ್ಲ. ನಮ್ಮ ಅಜ್ಜಿ ಮನೇಲಿ ಅಲ್ಲಿ ನಾವೆಲ್ಲ ಬೆಳೆದಿದ್ದು. ಅಲ್ಲಿ ತೊರೆ ಹುಣಸೆ ಮರ ಅಂತೈತೆ, ಅಲ್ಲಿ ಅದ್ರ ಮೇಲೆ ಕತ್ತಿಬಿಟ್ಟು ನಾವು ಆಕಾಶದೊಳಗೆ ಹೊರಟೋಗಿ ಬಚ್ಚಿಟ್ಕೊಂಡ್ಬಿಡ್ತಿದ್ವಿ. ದೋವು ಎಷ್ಟು ಹುಡುಕಿದ್ರೂ ಸಿಗ್ತಾನೇ ಇರಲಿಲ್ಲ ನಾವು ಅಂತ ಹೇಳ್ದೆ. ಮತ್ತು ಊಟ ಎಲ್ಲ ಮಾಡಬೇಕಾದ್ರೆ ಅಕಸ್ಮಾತ್ ಬಾತ್ರೂಮ್ಗೆಲ್ಲ ಹೋಗ್ಬೇಕಾದ್ರೆ ಹೆಂಗೆ ತೊಳ್ಕೊತಿದ್ರಿ ಅಂತ ನನ್ನ ಮಗ ಕೇಳಿದ್ರೆ, ಅಲ್ಲೇ ಆಕಾಶಕ್ಕೆ ಮೋಡ್ಗಳಿರ್ತಾವಲ್ಲ, ಮೋಡ್ಗಳನ್ನ ಹಿಡ್ಕೊಂಡು ಹಿಂಗೆ ಹಿಂಡಿದ್ರೆ ಸಾಕು, ಜಾಸ್ತಿ ನೀರು ಬರೋದು, ಅಲ್ಲೇ ಅದು ತೊಳ್ಕೊಂಬಿಡ್ತಿದ್ವಿ. ಆ ಮೋಡ್ಗಳ ಜೊತೇಲಿ
ಆ ಚಂದ್ರನ ಜೊತೇಲಿ ಆ ನಕ್ಷತ್ರಗಳ ಜೊತೇಲಿ ಎಲ್ಲ ಆಡ್ತಾಯಿದ್ವಿ ಅಂತ ತುಂಬ ಹೇಳ್ತಾ ಇದ್ದ. ನಾನು ನಗ್ತಾಯಿದ್ದೀನಿ ಅಂದರೆ ಹಂಗೆ ನಗ್ತಾಯಿದ್ದೀನಿ, ತುಂಬ ನಗು ಬರ್ತಾಯಿದೆ ಅವನ ಮಾತುಗಳೆಲ್ಲ ಕೇಳಿಸ್ಕೊಂಡು ನನಗೆ. ಇವನು ಕಂಟಿನ್ಯೂಸ್ ಆಗಿ ನಗ್ತಾನೂ ಇಲ್ಲ ಏನಿಲ್ಲ. ನನ್ನ ದೊಡ್ಡ ಮಗ ಅಂತೂ ಅಯ್ಯೋ ನಾನು ಮಿಸ್ ಮಾಡ್ಕೊಂಡು ಯಾವಾಗ ಹುಟ್ಟಬೇಕಾಗಿತ್ತೆ, ಈಗ ಆಕಾಶ ಮೇಲೆ ಹೊರಟೋಗ್ಬಿಡ್ತಲ್ಲ. ಮತ್ತು ಆಕಾಶ ಮೇಲೆ ಇದ್ದರೆ ಎಲ್ಲರಿಗೂ ತಲೆಗೆ ತಗಲ್ತಿರ್ಲಿಲ್ವ ಅಪ್ಪು ಮಾಮ ಅಂತ ನನ್ನ ಮಗ ಕೇಳಿದ್ರೆ, ಇಲ್ಲ ನಾವು ಮೇಲಕ್ಕೆ ಹೋದ್ಮೇಲೆ ಎಳ್ಕೊಂಬಿಡ್ತಿದ್ವಿ ಮೇಲಕ್ಕೆ. ನಾವು ಎಷ್ಟು ಹತ್ತಬೇಕೋ ಅಷ್ಟು ಮಾತ್ರ ಕೆಳಗೆ ಕೇಳ್ಕೊಂಡು ಆಮೇಲೆ ಮೇಲಕ್ಕೆ ತಳ್ಳಿಬಿಡ್ತಿದ್ವಿ. ನಾವು ಇಳ್ದಾದ್ಮೇಲೆ ಮೇಲಕ್ಕೆ ಕಳಿಸ್ಬಿಡ್ತಿದ್ವಿ ಆಕಾಶನ. ನಾವು ಹೆಂಗೆ ಹೇಳಿದ್ರೆ ಹಂಗೆಲ್ಲ ಕೇಳ್ತಿತ್ತು ಆಕಾಶ, ತುಂಬ ಒಳ್ಳೆಯ ಆಕಾಶ. ಆಮೇಲೆ ನಾವೆಲ್ಲ ದೊಡ್ಡವರಾದ್ವಲ್ಲ, ಊರವರೆಲ್ಲ ತುಂಬ ಗಲಾಟೆ ಮಾಡಿಬಿಟ್ರು. ನೀವು ಯಾವಾಗ ಆಟ ಆಡೋದಕ್ಕೆ ಆಕಾಶನೇನ ಜಾಗ ಇರೋದು, ಬೇರೆ ಎಲ್ಲೂ ಜಾಗ ಇಲ್ವಾ, ಕೆಳಗಡೆ ಆಟ ಆಡೋಕ್ಕಾಗಲ್ವಾ ಅಂತ ಎಲ್ಲರೂ ಮನೆ ಹತ್ರ ಬಂದು ಗಲಾಟೆ ಮಾಡಿಬಿಟ್ರು ಕಣಪ್ಪು. ಅದಕ್ಕೆ ನಾವೇ ಎಲ್ಲನ ಹೋಗ್ಲಿ ಬಿಡಪ್ಪ ಅಂಥೇಳಿ ಆಕಾಶನ ಮೇಲೆ ಕಳಿಸ್ಬಿಟ್ವಿ. ಆವಾಗಿಂದ ಮತ್ತೆ ಅದು ದುರಹಂಕಾರ ಬಂದುಬಿಡ್ತು. ಹೇಳಿದ ಮಾತಂದರೆ ಕೇಳೋದೇ ಇಲ್ಲ ಆಕಾಶ ಅಂದ. ನನ್ನ ಮಗ ಇದುವರೆಗೂ, ಈಗ ಅವನಿಗೆ 23 ವರ್ಷ 24 ವರ್ಷನ ಆಗೈತೆ. ಇದುವರೆಗೂ ಮಮ್ಮಿ ನನಗೆ ಎಷ್ಟು ಚಳ್ಳೆಹಣ್ಣು ತಿನ್ನಿಸಿದ್ರಿ ಮಮ್ಮಿ ನೀವು, ಅಪ್ಪು ಮಾಮ ನೀವೆಲ್ಲ ಸೇರಿಕೊಂಡು ಆಕಾಶದಲ್ಲಿ ಆಟ ಆಡ್ತಿದ್ವಿ ಅಂತಾನೆ. ಈಗಲೂ ಅವನೊಂದ್ಗಂತಾನೆ, ಛೇ ನಾನು ಎಂಥ ಬಾಕ್ರ ಮಮ್ಮಿ, ಆವಾಗ ನಂಬಿಟ್ಟೆ ನಾನು ಅಂತ ಅಷ್ಟು ನಗ್ತಾನೆ ಅವನು. ಅಯ್ಯೋ ನಾವಂತೂ ಅಪ್ಪು ಮಾಮ ಅಲ್ಲ ಹೋಗ್ಲಿ ಬಿಡು, ಅಷ್ಟು ಒಳ್ಳೆ ಸ್ಟೋರಿ ಹೇಳವನೆ ಅಂತ ನಾನಂದರೆ, ಅಲ್ಲ ಮಮ್ಮಿ ನಿಜ ನಾನು ನಂಬಿಟ್ಟಿದ್ದೆ ಮಮ್ಮಿ, ನಾನು ತುಂಬ ಮಿಸ್ ಮಾಡ್ಕೊಂಬಿಟ್ಟೆ, ನಿಮ್ಮ ಜೊತೆಲೇ ನಾನು ಹುಟ್ಬಿಡ್ಬೇಕಾಗಿತ್ತು ಅಂತ ಅಂದ್ಕೊಂಡೆ ಅನ್ನಿಸ್ತಿತ್ತು. ಬಟ್ ಈಗ ಗೊತ್ತಾಗ್ತಾಯಿದೆ ಮಮ್ಮಿ ನನಗೆಲ್ಲ ನೀವು ಕಾಗೆ ಹಾರಿಸಿದ್ರಿ ಅಂತಾನೆ. ಹಿಂಗೆ ನಮ್ಮ ಮನೇಲಂತೂ ತುಂಬ ಕಾಮಿಡಿ ಅಂದರೆ ಹಂಗಿಂಗಲ್ಲ, ಕಷ್ಟಗಳು ಎಷ್ಟಿದ್ದಾವೋ ಅಷ್ಟೇ ಕಾಮಿಡಿನೂ ಇದೆ. ಬಟ್ ನಮ್ಮ ಮನೇಲಿ ಕಷ್ಟದ ಜೊತೆಯಲ್ಲೂ ಕೂಡ ನಗ್ನಾಗ್ತಾ ಇರೋದಕ್ಕೆ ತುಂಬ ಪ್ರಯತ್ನ ಪಡ್ತೀವಿ. ಈಗ ನಿಮ್ಮ ಜೊತೆ ನಾನು ಇದನ್ನೆಲ್ಲ ಖುಷಿಗೆ ಹಂಚ್ಕೊತಾ ಇದ್ದೀನಿ, ಅದು ಒಂದಿನ ಬರುತ್ತೆ, ಕಷ್ಟಗಳನ್ನ ಹಂಚ್ಕೊಳೋ ದಿನಾನೂ ಬರುತ್ತೆ. ನಾನು ಸ್ಟೋರಿ ಕೇಳಬೇಕು ಅಂತಂದರೆ, ಇನ್ನೂ ನಿಮ್ಗೆ ಗೊತ್ತಿರೋರಿಗೆಲ್ಲ ಕೇಳಿಸ್ಬೇಕು ಅಂತಂದರೆ ಶೇರ್ ಮಾಡಿ. ಏನಾದರೂ ತಪ್ಪುಗಳಿದ್ದರೆ, ಏನಾದರೂ ಡೌಟ್ಗಳಿದ್ದರೆ ಕೂಡ ಕೇಳ್ಬೋದು. ಓಕೆ, ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಕಾರಣ ಇಷ್ಟೇ, ನಾನು ಚಿಕ್ಕ ಮಗನು, ನಿಮ್ಗೆ ಅಷ್ಟು ಟ್ಯಾಲೆಂಟ್ ಎಲ್ಲಿಂದ ಬರಬೇಕು ಮಮ್ಮಿ, ನಿಮ್ಗೆ ಅಷ್ಟು ಬುದ್ಧಿ ಎಲ್ಲಿಂದ ಬರಬೇಕು ಮಮ್ಮಿ ಅಂತ ತುಂಬ ನನ್ನನ್ನು ಹೀಯಾಳಿಸ್ಬಿಟ್ಟವನೇ ಫ್ರೆಂಡ್ಸ್. ಸೊ ನಿಮ್ಮೆಲ್ಲರ ಸಹಾಯದಿಂದ ನಾನು ಅವನಿಗೆ ಬಾಯಿ ಮುಚ್ಚಿಸ್ಬೇಕು ಅನ್ನೋ ಆಸೆ. ನೋಡೋಣ ನಾನು ಹೆಂಗೆ ನಾವು ಅಂತ ಒಂದು ಡೈಲಾಗಾದರೂ ಹೊಡಿಬೇಕು ಅವನ ಮುಂದೆ ಅಂತ ನನ್ನ ಆಸೆ ಫ್ರೆಂಡ್ಸ್. ಅದಕ್ಕೆ ನಾನು ಜನವರಿಲಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಯಾವಾಗ ಸಾಧಿಸ್ತೀನಿ ಅಂತ. ಈ ವರ್ಷದೊಳಗಡೆ ನಾನು ಸಾಧಿಸ್ತೀನಿ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಅದು ಯಾವ್ದು ಲೆಕ್ಕದ್ದು ಅಲ್ಲ. ನೀವು ಎಷ್ಟು ಶೇರ್ ಮಾಡ್ತೀರೋ, ಎಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಆಗೋಕೆ ಹೇಳ್ತೀರೋ ಅದ್ರ ಮೇಲೆ ಡಿಪೆಂಡು. ನನ್ನ ಟ್ಯಾಲೆಂಟು, ನನ್ನ ಬುದ್ಧಿ ಅಂತೂ ಏನಿಲ್ಲ, ಅದೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಅಷ್ಟೇ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನೊಂದು ಸ್ಟೋರಿ ಜೊತೆ. ಬಾಯ್ ಬಾಯ್. ಎಲ್ಲರೂ ದೇವರ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ನನ್ನ ಹೆಸರು ರುಕ್ಮಿಣಿ ಅಂತ, RUKMINI. ಓಕೆ ಬಾಯ್.